ಭೂಮಿ ಬಿಡುವಲ್ಲೇ ಆ ಎಲ್ಲ ಮಕ್ಕಳಿಗೆ ಒಂದು ಉದ್ಯೋಗ ಕೊಡೋದು, ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋದು ಆದ್ಯ ಆಗಬೇಕಾಗ್ಯದ. ಶಿಕ್ಷಣಕ್ಕೆ ಒಂದು 20% ರಿಸರ್ವೇಷನ್ ದುಡ್ಡು ಇಡಬೇಕಾಗಿದೆ. ಅದು ಮತ್ತೆ ಬೇರೆ ಅರ್ಥ ಅಲ್ಲ, ದುಡ್ಡು ಇಟ್ಟು ಅಷ್ಟು ಖರ್ಚು ಮಾಡಬೇಕಾಗ್ಯದ. ಸರ್ಕಾರಿ ಶಾಲೆಗಳ ಔನ್ನತೀಕರಣ ಮಾಡಬೇಕಾಗ್ಯದ. ಎಲ್ಲರಿಗೂ ಮಿನಿಮಮ್ ಆರೋಗ್ಯ ಸಿಗುವಂಥ ವ್ಯವಸ್ಥೆ ಮಾಡಿ ಅದು ನಾವು ಕೇಜ್ರಿವಾಲ್ ನಿಮ್ಗೆ ವಿರೋಧ ಇರ್ಬೋದು, ಬಟ್ ಮೊಹಲ್ಲಾ ಕ್ಲಿನಿಕ್ ನೀವೆಲ್ಲ ಪಾಲಿಸುವಂಥದ್ದು, ಅಲ್ಲಿ ಶಾಲೆಗಳು ಪಾಲಿಸುವಂಥದ್ದು 10+2. ಆನಂತರ ಆ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗಾಗಿ ಫ್ರೀ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದರೆ, ಜೊತೆಗೆ ಉದ್ಯೋಗ ಸೃಷ್ಟಿಗೆ ಕೃಷಿಗೆ ಆದ್ಯತೆ ಕೊಟ್ಟರೆ, ಕೃಷಿಕನಿಗೆ ಮಾರ್ಕೆಟ್ ಕೊಡ್ರಿ ಸಾಕ, ಅವನು ದುಡ್ಡಲ್ಲಿ ಹುಟ್ಟಿಸ್ತಾನೆ, ಅದು ಖರ್ಚು ಮಾಡ್ತಾನೆ, ಆ ಖರ್ಚಾಗ ಅನೇಕ ಇಂಡಸ್ಟ್ರಿಗಳು ಬೆಳೀತಾವೆ ಅನ್ನೋದು ಅಷ್ಟೇ ನಮಗೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ, ಪ್ರತಿ ಹಳ್ಳಿಗೂ ಗೋಡಾವನ್ನು ಮಾಡಿಸಿ ಮಾರ್ಕೆಟ್ ಮಾಡಿರಿ, ಮಾರ್ಕೆಟ್ ಕೊಡ್ರಿ, ನೀರು ಕೊಡ್ರಿ, ನೋಡ್ರಿ ಮುಂದಿನ ಸ್ಥಿತಿ ಏನಾಗ್ತದೆ. MS ಸ್ವಾಮಿನಾಥನ್ ಹಾಕಿದಂಥ ಒಂದು ಏನಪ್ಪ ತಳದಿ ಅದು, ಅದ್ರ ಮೇಲೆ ಹಸಿರು ಕ್ರಾಂತಿಯಾಗಿ ಯಶಸ್ವಿಯಾಗ್ಯದ, ವೈಟ್ ಕ್ರಾಂತಿನೂ ಯಶಸ್ವಿಯಾಗ್ಯದ. ಅದಕ್ಕಾಗಿ ಈಗ ಬರುವಂಥ ಒಂದು ದರದ ಏನಂತ ನೀವು ಅದಕ್ಕೆ ಒಂದು ಮಹಾಯುದ್ಧನ ಅದು ಮಾರ್ಕೆಟ್ ಅವ್ರು ಕೊಡುವಂಥ ಯುದ್ಧ ಆಯ್ತಪ್ಪ ಅಂತಂದ್ರೆ C2+2 ಅದು ನೀವೇನು ದರ ಕೊಡುವಂಥದ್ದು ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ ಬದಲಾವಣೆ ಆಗ್ಬೋದು. ಈ ದಿಶೆಯಲ್ಲಿ ಚಿಂತನೆ ಆದರೂ ಒಳ್ಳೆಯದು ಅಂತ ಹೇಳ್ತಾ, ಆದರೂ ಮೋದಿಯವ್ರಿಗೆ ಗೊತ್ತದ ಎಲ್ಲ ಪರಿಸ್ಥಿತಿ ಮಾಡಬಲ್ಲರು, ಅವ್ರ ಯೋಗ್ಯತೆಯೂ ಅದ, ಇಲ್ಲಂತಲ್ಲ. ಈಸ್ ಇಂಟೆಲಿಜೆಂಟ್ ಮತ್ತು ಡೇರಿಂಗ್ ನೇಚರ್ ಅದವರಲ್ಲ, ಆ ಡೇರಿಂಗ್ ನೇಚರಿಂದಾಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದನಂತೂ ಭಾಳ ಉತ್ತಮ ಅನ್ನುವಂಥ ಮಾತನ್ನು ಹೇಳ್ತಾ, ಏನೋ ಆಗಲಿ ಮೋದಿಯವರಿಗೆ ಗೊತ್ತಿದ್ದು ಇಲ್ಲಿಯವ್ರಿಗೆ ಮೌನಿದ್ದು ಎಲೆಕ್ಷನ್ ಗೆದ್ದಿದ್ದಾರೆ, ಈಗಾದರೂ ಮಾಡಿ ನಮಗೆ ಅನ್ನುವಂಥದ್ದು ಒಂದು ಮಾತನ್ನು ಮತ್ತೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ H16 ನ್ಯೂಸ್ ಅಂತ ತಿಳಿಸ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.